ಅಮ್ಮ ಅಪ್ಪ ಬದುಕಿಲ್ಲ, ಆದ್ರೂ ನೀನು ಭೀಮ್ ಅಮಾವಾಸ್ಯೆ ವ್ರತ ಯಾಕೆ ಮಾಡ್ತೀಯಾ? ಮತ್ತೆ ಈ ಕುಂಕುಮ ತಾಳಿ ಇದೆಲ್ಲ ಯಾಕೆ? ನಾನ್ ಸತ್ ನಂತರ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಹೋಗೂಟ ಮಾಡು. ಕಣ್ಮಣಿ ಅವಳ ತಾಯಿ ಜೊತೆ ತೀರ್ಥಹಳ್ಳಿಯಲ್ಲೇ ನೆಲೆಸಿದ್ಲು. ಅವಳು ಅವಳ ಅಪ್ಪನ ಮುಖ ಸಹ ನೋಡಿರ್ಲಿಲ್ಲ. ಅವಳ ತಾಯಿ ಅವಳಿಗೆ ತನ್ನ ತಂದೆ ಅವಳು ಹುಟ್ಟಿದ ಕೆಲವೇ ದಿನಗಳಲ್ಲಿ ತೀರ್ ಹೋದ್ರು ಅಂತ ಹೇಳಿದ್ರು. ಕಣ್ಮಣಿ ಬೆಳೆದಂತೆ ಅವಳ ತಾಯಿ ವಿಧವೆ ತರ ಅಲ್ಲದೆ ಸುಮಂಗಲಿ ತರ ಬದುಕೋದನ್ನ ಗಮನಿಸಿದ್ಲು. ಇದರ ಬಗ್ಗೆ ಕಣ್ಮಣಿ ಅವಳ ತಾಯಿ ಬಳಿ ಕೇಳಿದಾಗ ಅವಳ ತಾಯಿ ಅವಳನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಸುಮ್ಮನಾಗಿಸುತ್ತಿದ್ದರು. ಕಣ್ಮಣಿಗೆ 18 ವರ್ಷ ಆದಾಗ ಅವಳ ತಾಯಿ, ನನಗೆ ನೀನು ತೀರ್ಥಹಳ್ಳಿಲಿ ಕಾಲೇಜ್ಗೆ ಹೋಗೋದು ಇಷ್ಟ ಇಲ್ಲ. ನಾನ್ ನಿನ್ನ ಅಡ್ಮಿಷನ್ನ ಬೆಂಗಳೂರು ಕಾಲೇಜಲ್ಲಿ ಮಾಡಿದ್ದೀನಿ. ಅಮ್ಮ, ನಾನ್ ನಿನ್ನ ಮುದ್ದಿನ ಮಗಳು. ನನ್ನನ್ನ ನಿನ್ನಿಂದ ಯಾಕಮ್ಮ ದೂರ ಮಾಡ್ತಿದ್ಯಾ? ಕಣ್ಮಣಿಯ ತಾಯಿಗೂ ಕೂಡ ಇಷ್ಟ ಇರ್ಲಿಲ್ಲ. ಆದರೆ ಯಾಕೆ ಅಂತ ಗೊತ್ತಿಲ್ಲ, ತನ್ನಿಂದ ದೂರ ಸಿಟಿಯಲ್ಲಿ ಓದೋದಕ್ಕೆ ಕಳುಹಿಸಿದ್ರು. ಕಣ್ಮಣಿ ಅರ್ಧ ಮನಸ್ಸಿನಲ್ಲಿ ಬೆಂಗಳೂರಿಗೆ ಬಂದ್ಲು. ಪ್ರತಿದಿನ ಅವಳ ತಾಯಿಗೆ ಪತ್ರ ಬರೀತಾ ಇದ್ಲು. ಅವಳ ತಾಯಿ ಕೂಡ ತಕ್ಷಣ ಉತ್ತರ ಬರೀತಿದ್ರು. ಒಂದು ದಿನ ಅವಳ ತಾಯಿ ಪತ್ರದಲ್ಲಿ ಬರೆದಿದ್ರು, ಕಣ್ಮಣಿ, ಈ ಸಲ ನೀನು ತೀರ್ಥಹಳ್ಳಿಗೆ ಬಂದಾಗ ನಿನ್ ತಂದೆ ಬಗ್ಗೆ ಎಲ್ಲಾ ವಿವರಗಳನ್ನು ತಿಳಿಸ್ತೀನಿ. ಕಣ್ಮಣಿಗೆ ಖುಷಿ ತಡ್ಕೊಳಕ್ಕಾಗ್ಲಿಲ್ಲ. ಅವಳ ತಾಯಿಗೆ ತಿಳಿಸದೆ ಸರ್ಪ್ರೈಸ್ ಕೊಡಲು ತೀರ್ಥಹಳ್ಳಿಗೆ ಹೋಗ್ತಾಳೆ. ಆದ್ರೆ ಅಲ್ಲಿಗೆ ಹೋಗ್ತಾ ಇದ್ದಂತೆ ಆಘಾತಕಾರಿ ವಿಷಯವನ್ನ ಕೇಳ್ತಾಳೆ. ಅಲ್ಲಿ ಅವಳು ಕೇಳಿದ್ದು, ಕಣ್ಮಣಿ, ಎಂಥ ಮಗಳಮ್ಮ ನೀನು? ಏನಾಯ್ತಂಟಿ? ನಿನ್ನ ತಾಯಿ ತೀರ್ಕೊಂಡು 3 ತಿಂಗಳಾಯ್ತಮ್ಮ, ಆದ್ರೆ ನೀನ್ ಇವಾಗ ಬರ್ತಿದ್ಯಾ? ನಿನ್ನಂತ ಮಗಳಿರೋದಕ್ಕಿಂತ ಇಲ್ದೇ ಇರೋದೇ ಒಳ್ಳೇದು. ಕಣ್ಮಣಿಯ ತಾಯಿ 3 ತಿಂಗಳ ಹಿಂದೆನೆ ತೀರ್ಕೊಂಡಿದ್ರೆ ಇಷ್ಟು ದಿನ ಮತ್ತೆ ಪತ್ರ ಬರ್ದಿದ್ ಯಾರು? ಕಣ್ಮಣಿ ತಂದೆಯ ಯಾವ ರಹಸ್ಯ ಅವಳ ತಾಯಿ ಅವಳಿಗೆ ತಿಳಿಸಬೇಕು ಎಂದುಕೊಂಡಿದ್ದರು. ಕಣ್ಮಣಿಯನ್ನು ಅವಳ ತಾಯಿ ತನ್ನಿಂದ ದೂರ ಸಿಟಿಯಲ್ಲಿ ಓದಲು ಯಾಕೆ ಕಳುಹಿಸುತ್ತಾರೆ? ಅಮ್ಮಂಗ್ ಸರ್ಪ್ರೈಸ್ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಎಕ್ಸಾಮ್ ಮುಗೀತಿದ್ದಂಗೆ ಒಂದು ಮಾತು ಹೇಳ್ದೆ ಸೀದಾ ಬಸ್ ಹತ್ಕೊಂಡು ತೀರ್ಥಹಳ್ಳಿಗ್ ಬಂದಿಳಿದ್ಲು ಕಣ್ಮಣಿ. ಬೆಂಗಳೂರಿಂದ ಬರ್ಬೇಕಾದ್ರೆ ಚಳಿಗಾಲದಲ್ಲಿ ಅಮ್ಮಂಗ್ ಹಾಕೊಳಕಾಗತ್ತೆ ಅಂತ ಅವಳ ಪಕ್ಕದ ಮನೆ ಗೀತಾ ಆಂಟಿ, ಓಹೋ ಕಣ್ಮಣಿ, ಅಂತೂ ಈಗ ಬಂದೇನಮ್ಮ ಅಂತ ವ್ಯಂಗ್ಯವಾಗಿ ಕೇಳಿದ್ಲು. ಅವ್ರು ಯಾಕೆ ಹಾಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ದೆ, ಯಾಕ ಆಂಟಿ ಹೀಗ್ ಕೇಳ್ತಿದ್ದೀರಾ ಅಂತ ಅಮಾಯಕ ಧ್ವನಿಲಿ ಕೇಳಿದ್ಲು. ಅಯ್ಯೋ, ನಿಮ್ಮನೆಗೆ ನೀನ್ ಯಾವಾಗ್ಲಾದ್ರೂ ಬಾ, ನನ್ಗೇನ್ ತೊಂದ್ರೆ ಇಲ್ಲ. ಆದ್ರೆ ಅಮ್ಮ ಸತ್ತಾಗ್ ಬಾಯಿಗ್ ನೀರ್ ಬಿಡೋಕು ಬಂದಿಲ್ವಲ್ಲ, ಅದು ಮಾತ್ರ ಸರಿ ಅನ್ನಿಸ್ಲಿಲ್ಲಪ್ಪ. ಹೆತ್ತಮ್ಮನ್ ಬಗ್ಗೆ ಇಷ್ಟೊಂದ್ ತಾತ್ಸಾರ ತೋರ್ಸೋ ಮಕ್ಳು ಇದ್ರೆಷ್ಟು ಬಿಟ್ರೆಷ್ಟು ಅಂತ ಎಲ್ರೂ ಮಾತಾಡ್ಕೋತಿದ್ರು ಅಂತ ಹೇಳ್ತಾ ಸೀದಾ ಮನೆ ಒಳಗ್ ಹೋಗಿ ಬಾಗ್ಲ ಹಾಕೊಂಡ್ರು. ಅಮ್ಮ ಸತ್ತೋದ್ಲಾ? ಅಮ್ಮ ಅಮ್ಮ ನನ್ನಮ್ಮ ಸತ್ತೋದ್ಲಾ ಅಂತ ತನಗ್ ತಾನೇ ಹೇಳ್ಕೊಳ್ತಾ ಕಣ್ಮಣಿ ಕುಸಿದ್ ಕೂತ್ಲು. ಮನೆ ಬಾಗ್ಲಿಗ್ ಹಾಕಿರೋ ಬೀಗಕ್ ಧೂಳ್ ಮೇತ್ಕೊಂಡಿರೋದ್ ನೋಡ್ದಾಗ ಅವಳಿಗ್ ತನ್ನ ಜೀವನನೇ ಮಣ್ಪಾಲಾದಂಗನ್ನಿಸ್ತು. ಪಕ್ಕದ ಪಾಟಲ್ ಇದ್ದಿದ್ ಕೀ ಯೂಸ್ ಮಾಡಿ ಬೀಗ ತೆಗಿತಾ ಭಾರವಾದ ಹೆಜ್ಜೆನ ಮನೆ ಒಳಗ್ ಹಾಕ್ತಾ ಅಮ್ಮ ಎಲ್ಲಾದ್ರೂ ಕಾಣ್ತಾಳ ಅಂತ ಹುಡ್ಕೋಕ್ ಶುರು ಮಾಡಿದ್ಲು. ಅಮ್ಮ ಅಮ್ಮ, ನಾನ್ ಬಂದಿದ್ದೀನಿ ಕಣಮ್ಮ, ಸಮಯ ಬಂದಿದೆ ಅಂತ ಹೇಳಿದ್ಯಲ್ಲ, ಬಾ ಮಾತಾಡು ಅಂತ ಅತ್ಕೊಂಡ್ ಕಿರ್ಚಿದ್ಲು. ಆದ್ರೆ ಅವಳನ್ ಸಮಾಧಾನ ಮಾಡೋದಕ್ಕಲ್ಲಿ ಯಾರೂ ಇರ್ಲಿಲ್ಲ. ಮನೇದ್ ಒಂದ್ ಜಾಗ ನೋಡ್ದಾಗ್ಲು ಕಣ್ಮಣಿಗೆ ಅವಳ ಅಮ್ಮನ್ ನೆನ್ಪು ಕಾಡ್ತಿತ್ತು. ಅಮ್ಮ ಉಡ್ತಿದ್ ಬಟ್ಟೆ, ಕೂರ್ತಿದ್ ಕುರ್ಚಿ, ಹಾಕೊಳ್ತಿದ್ ಒಡವೆ ಎಲ್ಲದ್ರಲ್ಲೂ ಅಮ್ಮನೇ ಕಾಣಕ್ ಶುರು ಆದ್ಲು. ಖಾಲಿಯಾಗಿದ್ ಮನೇಲಿ ಕಣ್ಮಣಿದ್ ನಿಟ್ಟುಸ್ರು ಬಿಟ್ಟು ಬೇರೆ ಯಾವ ಸದ್ದು ಕೇಳಿಸ್ತಿರ್ಲಿಲ್ಲ. ಅತ್ತು ಕಣ್ಣೀರೇ ಬತ್ ಹೋದಂಗಾದ್ಮೇಲೆ ಕಣ್ಮಣಿ ತನ್ನ ಅಮ್ಮನ್ ಒಡವೆನೆಲ್ಲ ಹಾಕೊಂಡು ಗಂಟುಗಟ್ಲೆ ಕನ್ನಡಿ ನೋಡ್ತಾ ಕೂತ್ಲು. ಕಣ್ಮಣಿ, ಏನ್ ಯೋಚನೆ ಮಾಡ್ತಿದ್ಯೆ? ಮುಹೂರ್ತಕ್ ಟೈಮ್ ಆಗ್ತಿದೆ, ನೀನಿನ್ನೂ ಈ ಒಡವೆ ಹಾಕೊಳಕ್ಕೆ ಗಂಟುಗಟ್ಲೆ ಮಾಡ್ತಿದ್ಯಲ್ಲ ಅಂತ ಒತ್ಸಲ ಗಡಿಬಿಡಿ ಮಾಡ್ತಾ ಕೋಣೆಯೊಳಗ್ ಬಂದ್ರು. ಮದ್ವೆ ದಿನ ಅನ್ನೋದನ್ನು ಮರ್ತು ಹಳೆ ನೆನ್ಪಲ್ ಮುಳುಗ್ ಹೋಗಿದ್ ಕಣ್ಮಣಿ ಒಂದ್ಸಲ ತಡವರಿಸ್ತಾ ಆಚೀಚೆ ನೋಡಿದ್ಲು. ಮದುವೆ ಅಂದಾಗ ಹೆಣ್ಮಕ್ಳಿಗೆ ಫಸ್ಟ್ ನೆನ್ಪಾಗೋದೆ ಅವರಮ್ಮ. ಕಣ್ಮಣಿಗೂ ಹಾಗೆ ತನ್ನ ಅಮ್ಮನ್ ಜೊತೆ ಇದ್ದ ಕ್ಷಣಗಳೆಲ್ಲ ನೆನ್ಪಾಗ್ತಿದ್ವು. ಅವಳು ಗಾಬರಿಯಾಗಿದ್ದನ್ನ ಗಮನಿಸಿದ್ ವತ್ಸಲ, ಯಾಕ್ ಮಗಳೇ, ಅಮ್ಮನ್ ನೆನ್ಪಾಯ್ತಾ? ನೋಡು, ಮದುವೆ ಆದ್ಮೇಲೂ ನೀನ್ ನನ್ನ ಅತ್ತೆ ಅಂತ ಕರೆಯೋದೇನ್ ಬೇಕಿಲ್ಲ.
ಸೊಸೆ ಅಂದ್ರೆ ಮಗಳಿದ್ದಂಗೆ, ಬೇಗ ರೆಡಿಯಾಗು ಅಂತ ಹಣೆಗ್ ಮುತ್ಕೊಟ್ಲು. ಅದು ನಾನ್ ಚೆನ್ನಾಗ್ ಕಾಣ್ತಿದ್ದೀನ ಅಂತ ನೋಡ್ತೀರಾ ಅಂತ ಕಣ್ಮಣಿ ಕೇಳ್ದಾಗ ತೇಟ್ ಅವರಮ್ಮ ಸುಮಂಗ್ಲನ್ ತರಾನೇ ತನ್ನ ಕಣ್ಣಿನ ಕಾಡ್ಗೆ ತೆಗ್ದು ಅವಳ ಗಲ್ಲಕ್ಕಿಡ್ತಾ ನನ್ ದೃಷ್ಟಿನೇ ತಾಗತ್ತೆ, ಮುತ್ತು ಬಂಗಾರ ಅಂತ ಹೇಳ್ತಾ ನಟ್ಕೆ ಮುರಿದ್ಲು. ಅಮ್ಮನ್ ಕಳ್ಕೊಂಡು ಮತ್ತಿನ್ಯಾವತ್ತೂ ಜೀವನದಲ್ಲಿ ಸಂತೋಷವಾಗಿರೋಕ್ಕಾಗಲ್ಲ ಅಂತ ನಿರ್ಧಾರದಲ್ಲಿದ್ದ ಕಣ್ಮಣಿ ಬದುಕೆ ಚೇಂಜ್ ಆಗಿತ್ತು. ಅವಳ ಜೀವನಕ್ಕೆ ಅವನ್ ಬಂದಿದ್ದ. ಈಗ ಅವನನ್ನ ಮದುವೆ ಆಗೋಕೆ ಹಸೆ ಮಣೆ ಇರೋದಕ್ಕೆ ತಯಾರಾಗಿದ್ಲು ಕಣ್ಮಣಿ. ಆದ್ರೂ ಇಷ್ಟೊತ್ತು ಅಮ್ಮನ್ ನೆನ್ಪು ಅವಳನ್ನ ಬಿಟ್ಟು ಬಿಡದೆ ಕಾಡ್ತಿತ್ತು. ಅವಳು ಯೋಚನೆ ಮಾಡ್ತಾ ಇರೋವಾಗ್ಲೇ ಮದುಮಗಳು ಕೋಣೆಯೊಳಗೆ ಒಬ್ರೊಬ್ರೆ ಕಣ್ಮಣಿ ಮದುವೆ ಆಗ್ಬೇಕಿದ್ ಹುಡ್ಗನ್ ಫ್ರೆಂಡ್ಸ್ ಬರ್ತಾ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತ ರೇಗಿಸ್ತಾ ಅವಳು ಕಾಲ್ ಎಳಿಯೋಕ್ ಶುರು ಮಾಡಿದ್ರು. ಇಷ್ಟೊತ್ತು ಅಮ್ಮನ್ ನೆನ್ಪಿಂದ ಎಮೋಷನಲ್ ಆಗಿದ್ ಕಣ್ಮಣಿ ಎಲ್ರ ಜೊತೆಗ್ ಸೇರಿ ನಗೋಕ್ ಶುರು ಮಾಡಿದ್ಲು. ಅಟ್ ದ ಸೇಮ್ ಟೈಮ್ ಮದುಮಗನ್ ಕೋಣೆಲಿ ಅವನ್ ಉಳಿದ್ ಕೆಲವು ಫ್ರೆಂಡ್ಸ್ ಸೇರ್ಕೊಂಡು ಹುಡ್ಗನ್ ಕಾಲ್ ಎಳಿತಾ ಏನಪ್ಪ ಲಕ್ಕಿ, ಹೆಸರಿಗ್ ತಕ್ಕಂತೆ ಲಕ್ಕು ಲಾಯಿಸಿದೆ ಅಂತ ಖುಷಿನಾ? ಇವತ್ ರಾತ್ರಿ ನೀನು ನಿಜವಾಗ್ಲೂ ಲಕ್ಕಿ ಅಂತ ಗೋಳೈಕೋತಿದ್ರು. ಬಿಟ್ಬಿಟ್ರೋ ನನ್ನ ಅಂತ ಅವ್ನ್ ಎಷ್ಟೇ ಕೇಳ್ಕೊಂಡ್ರು ಎಲ್ರೂ ಸೇರ್ಕೊಂಡು ತಲೆ ಹರಟೆ ಮಾಡ್ತಿದ್ರು. ಮಂಟಪಕ್ ಹೋಗೋಕ್ ಮೊದ್ಲು ಒಂದ್ಸಲ ನನ್ ಹುಡ್ಗಿನ್ ನೋಡ್ಬೇಕು ಅಂತ ಚಡ್ಪಡಿಸ್ತಿದ್ ಲಕ್ಕಿ ಕಣ್ಮಣಿಗೆ ವಿಡಿಯೋ ಕಾಲ್ ಮಾಡ್ದ. ಬಟ್ ಆ ಫೋನ್ ತನ್ ತಂಗಿ, ಅದಕ್ಕಿಂತ ಹೆಚ್ಚಾಗಿ ಕಣ್ಮಣಿ ಬೆಸ್ಟ್ ಫ್ರೆಂಡ್ ಮೈತ್ರಿ ಹತ್ರ ಇದೆ ಅಂತ ಅವನಿಗ್ ಗೊತ್ತಾಗಿದ್ದೆ ಅವಳ ಕಾಲ್ ರಿಸೀವ್ ಮಾಡ್ದಾಗ. ಓಹೋ, ಮಧು ಮಗ, ಯಾಕಪ್ಪ ದೊರೆ ಅಕ್ಕೆ ನೋಡೋಕೆ ಅಷ್ಟೊಂದ್ ಆತ್ರನಾ? ಇಲ್ಲಿ ತನಕ ಯಾರು ಮದ್ವೆನೇ ಆಗಿಲ್ಲ ಅನ್ನೋಂಗಾಡ್ತಿಯಲ್ಲ ಅಂತ ಮೈತ್ರಿ ರೇಗ್ಸಿದ್ಲು. ಲೇಲೆ ಪ್ಲೀಸ್ ಕಣೆ, ಒಂದ್ಸಲ ಕಣ್ಮಣಿಗ್ ಹಾಯ್ ಹೇಳ್ತೀನಿ, ಪ್ಲೀಸ್ ಅವಳಿಗೆ ಮೊಬೈಲ್ ಕೊಡು ಅಂದ್ರೆ ಮೈತ್ರಿ ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ ಅದ್ಕೆ ನಿಮ್ ಯಜಮಾನ್ರು ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂತೆ ಅಂತ ಕೀಟ್ಲೆ ಮಾಡಿದ್ಲು. ಮೈತ್ರಿ ಕಣ್ಮಣಿ ಮೊದ್ಲಿಂದಾನು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರಿಂದ ಅವಳು ಅದ್ಕೆ ಅಂದಾಗ್ಲೆಲ್ಲ ಕಣ್ಮಣಿ ಮೂಗು ಕೆಂಪ್ ಮಾಡ್ಕೊಳ್ತಾ ಮೈತ್ರಿ ದಿಸ್ ಇಸ್ ಟೂ ಮಚ್ ಅಂತಿದ್ಲು. ಮದುಮಗಳನ್ನ ಕರ್ಕೊಂಡ್ ಬರಕ್ಕೆ ಇನ್ನೂ 5 ನಿಮಿಷ ಟೈಮ್ ಇದೆ, ನೀನ್ ಅಲ್ಲಿ ಹೋಗ್ ಕೂತ್ಕೋ ಅಂತ ಕಳಿಸ್ದ. ಬಟ್ ಹೊರಗಡೆ ಎಲ್ರೂ ಸಡ್ಗರದಲ್ಲಿ ಇರೋ ಟೈಮಲ್ಲಿ ಕಣ್ಮಣಿ ಇರೋ ಕೋಣೆ ರಣರಂಗದ ತರ ಬದ್ಲಾಗಿತ್ತು. ಲಕ್ಕಿ ಎಕ್ಸ್ ಗರ್ಲ್ ಫ್ರೆಂಡ್ ಮೊನಾಲಿಸಾ ಯಾರ್ ಕಣ್ಗೂ ಬೀಳ್ದಂಗೆ ಗುಟ್ಟಾಗಿ ಕಣ್ಮಣಿ ರೂಮ್ ಒಳಗೆ ಹೋಗಿ ನನ್ ಜೊತೆ ಜೀವನ ಹಂಚ್ಕೋತೀನಿ ಅಂತ ಮಾತ್ ಕೊಟ್ಟಿದ್ ಹುಡ್ಗನ್ನ ಮೋಸ ಮಾಡಿ ಕಿತ್ಕೋತಿದ್ಯಾ ಕಣ್ಮಣಿ? ಇಷ್ಟು ದಿನ ಸರಿಯಾದ ಅವಕಾಶ ಸಿಗ್ಲಿ ಅಂತ ಕಾಯ್ತಿದ್ದೆ, ಇವತ್ ಸಿಕ್ಕಿದೆ ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಅವಳ ಕಪಾಳಕ್ಕೆ ಒಂದೇಟ್ ಹೊಡೆದ್ಲು. ಮದ್ವೆ ಸಂಭ್ರಮದಲ್ಲಿದ್ ಕಣ್ಮಣಿಗೆ ಸಡನ್ ಆಗಿ ಈ ತರದ್ ಶಾಕ್ ಎದುರಾಗಿರೋದ್ ನೋಡಿ ಪ್ರಜ್ಞೆ ತಪ್ಪ ಹೋಗ್ತಿರೋ ಹಾಗನ್ನಿಸ್ತು. ನೋಡು ಮೋನಾ, ಲಕ್ಕಿ ಜೀವನದಲ್ಲಿ ನೀನ್ ಯಾವತ್ತೂ ಇರ್ಲೇ ಇಲ್ಲ. ಸುಮ್ನೆ ಅವನ್ನ ಬ್ಲಾಕ್ ಮೇಲ್ ಮಾಡ್ತಾ ನಿನ್ ಬಾಯ್ ಫ್ರೆಂಡ್ ಅನ್ಕೊಂಡು ಓಡಾಡ್ತಿದ್ದೆ. ನಾನ್ ಯಾಕೆ ನಿನ್ ಬಾಯ್ ಫ್ರೆಂಡ್ ಹಾಕಿದ್ಕೊಳ್ಳಿ? ಲಕ್ಕಿ ಲೈಫಲ್ಲಿ ನೀನ್ ಮುಗ್ದೋಗಿರೋ ಅಧ್ಯಾಯ. ಈಗ ಲಕ್ಕಿ ನಾನು ಇಷ್ಟಪಟ್ಟು ಮದ್ವೆ ಆಗ್ತಿದೀವಿ. ಪ್ಲೀಸ್ ನಮ್ಗ್ ತೊಂದ್ರೆ ಕೊಡ್ಬೇಡ. ಮದ್ವೆ ಮುಹೂರ್ತ ಟೈಮ್ ಆಗ್ತಿದೆ, ಎಲ್ರೂ ಬಂದಿದ್ದಾರೆ, ರಂಪಾಟ ಮಾಡ್ಬೇಡ ಅಂತ ಮೋನಾ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಕಣ್ಮಣಿ ಲಕ್ಕಿ ಜೀವನದಲ್ಲಿ ಬರೋಕು ಮುಂಚೆ ಅವನ್ ಗರ್ಲ್ ಫ್ರೆಂಡ್ ಆಗಿದ್ ಮೋನಾಗೆ ಇವತ್ತಿಗೂ ಲಕ್ಕಿನ ಬಿಟ್ಕೊಡೋಕೆ ಇಷ್ಟ ಇರ್ಲಿಲ್ಲ. ಓ ಶಬಾಷ್, ಸಂಪನ್ನೆ ತರ ಡ್ರಾಮಾ ಆಡೋಕೆ ಚೆನ್ನಾಗ್ ಕಲ್ತಿದ್ಯಾ. ಯು ಡೋಂಟ್ ವರಿ, ಬಂದೋರ್ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ಇವತ್ ಲಕ್ಕಿದ್ ಮದ್ವೆ ನಡ್ದೇ ನಡೆಯತ್ತೆ, ಅದಕ್ ಯಾವ ತೊಂದ್ರೆನೂ ಆಗಲ್ಲ. ಬಟ್ ಅವನ್ ತಾಳಿ ಕಟ್ಟೋ ಹುಡ್ಗಿ ಜಾಗದಲ್ಲಿ ನಿನ್ ಬದ್ಲು ನಾನ್ ಇರ್ತೀನಿ ಅಂತ ಮೋನಾ ಕಣ್ಮಣಿ ತಲೆ ಕೈ ಹಾಕಿ ಎಳೆದಾಡಿದ್ಲು. ಹೊರಗಡೆ ರಿಲೇಟಿವ್ಸ್ಗಳ ಮಾತು, ಮ್ಯೂಸಿಕ್ ಎಲ್ಲ ಇದ್ದಿದ್ರಿಂದ ಕೋಣೆಲಾಗ್ತಿರೋ ಗಲಾಟೆ ಯಾರ್ ಕಿವಿಗೂ ಬೀಳ್ಲಿಲ್ಲ. ಕಣ್ಮಣಿ ಎಷ್ಟು ಹೊಡೆದಾಡಕ್ ಪ್ರಯತ್ನ ಪಟ್ರು ಮೊದ್ಲೇ ಎಲ್ಲದಕ್ಕೂ ತಯಾರಾಗಿ ಬಂದಿದ್ ಮೋನಾ ತುಂಬಾ ಕ್ರಿಯಲ್ ಆಗಿ ಬಿಹೇವ್ ಮಾಡ್ತಾ ಕಣ್ಮಣಿನ ಕಟ್ಟ ಹಾಕದ್ಲು. ಕಣ್ಮಣಿ ಬಾಯಿಗೆ ಬಿಗಿಯಾಗಿ ಬಟ್ಟೆ ಕಟ್ಟದ್ಲು. ಕಣ್ಮಣಿ ಉಟ್ಟಿರೋ ಸೀರೆನ್ ಬಿಚ್ಚ ಹಾಕಿ ತಾನದನ್ನ ಉಟ್ಕೊಂಡು ಮದುಮಗಳು ತರ ಅಲಂಕಾರ ಮಾಡ್ಕೊಂಡ್ಲು. ಕಣ್ಮಣಿ ಕೂದ್ಲೆಲ್ಲ ಎಳ್ದಾಡಿ ಒಂದ್ ಮೂಲೆಗ್ ತಳ್ಳಿ ಸೆರ್ಗನ್ನ ಮುಖಕ್ ಮುಚ್ಕೊಂಡು ತಾನಾಗೆ ಮಂಟಪದ ಕಡೆ ಬಂದ್ಲು. ಅವಳು ಹೊರಗ್ ಬರ್ತಿರೋದ್ ನೋಡಿ ಎಲ್ರೂ ಮದುಮಗಳೇ ಬಂದ್ಲು ಅಂತ ಮಾತಾಡ್ಕೊಳ್ತಾ, ಕಣ್ಮಣಿ ನಿಂಗೂ ಹುಡ್ಗನ್ ನೋಡೋ ಆತ್ರನಾ
ಅಂತ ರೇಗ್ಸಿದ್ರು. ಅವಳಿಗೆ ಸೋದ್ರ ಮಾವ ಅಂತಾಗ್ಲಿ ಅವಳ ಕಡೆಯೋರು ಅಂತಾಗ್ಲಿ ಯಾರು ಬರ್ದೇ ಇರೋದ್ರಿಂದ ಹುಡುಗಿಗ್ ಸಂಬಂಧಪಟ್ಟಂಗೆ ಜಾಸ್ತಿ ಶಸ್ತ್ರ ಮಾಡೋದ್ ಬೇಡ ಅಂತ ಮೊದ್ಲೇ ಡಿಸೈಡ್ ಮಾಡಿದ್ರು. ಮುಖಕ್ ಸೆರ್ಗ್ ಹೊದ್ಕೊಂಡಿರೋ ಮೋನಾಲಿಸಾ ನಾಜೂಕಾಗಿ ಹೆಜ್ಜೆ ಇಡ್ತಾ ಮಂಟಪದ ಹತ್ರ ಬಂದು ಮದುಮಗಳು ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಂಡ್ಲು. ಅಷ್ಟಾದ್ರೂ ಅಲ್ಲಿರೋ ಯಾರಿಗೂ ಮದುಮಗಳು ಜಾಗದಲ್ಲಿರೋದು ಕಣ್ಮಣಿ ಅಲ್ಲ ಅನ್ನೋ ಅನುಮಾನನೂ ಬಂದಿರ್ಲಿಲ್ಲ. ಬದ್ಲಾಗಿ ಪಾಪ ಹುಡ್ಗಿ ನಾಚಿಕೆಯಿಂದ ಸೆರ್ಗ್ ಮುಚ್ಕೊಂಡಿದ್ದಾಳೆ ಅಂತ ಮಾತಾಡ್ಕೊಂಡ್ರು. ಬಟ್ ಮೋನಾಲಿಸಾ ಅಲ್ಲಿ ಕೂತ್ 1 ನಿಮಿಷದಲ್ಲೇ ಲಕ್ಕಿಗೆ ಅನುಮಾನ ಶುರು ಆಯ್ತು. ಅವಳು ಹಚ್ಕೊಂಡಿರೋ ನೇಲ್ ಪಾಲಿಶ್ ಕಲರ್, ಕೈಲಿರೋ ರಿಂಗ್, ಅವಳು ಹಾಕಿರೋ ಪರ್ಫ್ಯೂಮ್ ಎಲ್ಲಾನು ಬೇರೆ ತರ ಫೀಲ್ ಕೊಡ್ತಿತ್ತು. ಅಂಡ್ ಮೋನಾಲಿಸಾ ಹಾಕೊಳ್ಳೋ ಪರ್ಫ್ಯೂಮ್ ಸ್ಮೆಲ್ ಅವನಿಗೆ ಚೆನ್ನಾಗ್ ಗೊತ್ತಿದ್ರಿಂದ ತನ್ ಪಕ್ಕದಲ್ಲಿರೋದು ಕಣ್ಮಣಿ ಅಲ್ಲ ಅಂತ ಅನ್ನಿಸ್ತು. ನಿಧಾನಕ್ಕೆ ಅವಳ ಕಿವಿ ಹತ್ರ ಬಂದು, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸೈಲೆಂಟ್ ಆಗಿ ಎದ್ದು ಹೋಗಿ ಕಣ್ಮಣಿನ ಇಲ್ಲಿ ಕಳ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಜಾತಕ ಬಯಲಾಗತ್ತೆ ಮೋನಾಲಿಸಾ ಅಂತ ಗುನುಗ್ದ. ಅಷ್ಟರಲ್ಲಿ ಪುರೋಹಿತರು ಒಂದೊಂದೇ ಶಾಸ್ತ್ರ ಶುರು ಮಾಡಿಸಿದ್ರು. ಮೋನಾಲಿಸಾ ಕೂಡ ಯಾರಿಗೂ ಕ್ಲೂ ಸಿಗ್ದಂಗೆ ಸೈಲೆಂಟ್ ಆಗಿ ಕೂತ್ಕೊಂಡು ಅವ್ರು ಕೊಡೋ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡ್ತಿದ್ಲು. ಲಕ್ಕಿಗೆ ಎಲ್ರ ಎದುರಿಗೂ ಮದ್ವೆ ಮನೆನ ಒಂದ್ ರಣರಂಗ ಮಾಡ್ದೆ ಇವಳಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗ್ದೆ ಒದ್ದಾಡ್ತಿದ್ ನೋಡಿ ಮೈತ್ರಿಗೇನೋ ಡೌಟ್ ಬಂದು ಸೀದಾ ಕಣ್ಮಣಿ ಕೋಣೆಗೆ ಹೋದ್ಲು. ಅಲ್ಲಿ ನೋಡಿದ್ರೆ ಕಣ್ಮಣಿ ಯಾವ್ದೋ ಹಳೆ ಬಟ್ಟೆ ಹಾಕೊಂಡು ಕೈ ಬಾಯಿ ಎಲ್ಲ ಕಟ್ಕೊಂಡು ಅಳ್ತಾ ಕೂತಿದ್ಲು. ಮೈತ್ರಿ ಅವಳ ಬಾಯಿ ಪಟ್ಟಿ ತೆಗ್ದಾಗ ಅವಳಿಗೆ ಏನೇನಾಯ್ತು ಅಂತ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ಲು. ಇನ್ನೂ ಯಾರಿಗೂ ವಿಷಯ ಗೊತ್ತಾಗಿಲ್ಲ, ಗೊತ್ತಾಗೋಕು ಮೊದ್ಲು ನಾವೇನಾದ್ರೂ ಮಾಡ್ಬೇಕು ಅಂತ ಮೈತ್ರಿ ಅಲ್ಲೇ ಇನ್ನೊಂದು ಹೊಸ ಸೀರೆನ ತೆಗೆದುಕೊಟ್ಟು ಉಟ್ಕೊ ಅಂದ್ಲು. ಕಣ್ಮಣಿ ಹೇಗೇಗೋ ಗಡಿ ಬಿಡಿಲಿ ಸೀರೆ ಉಟ್ಕೊಂಡ್ಲು. ಅಷ್ಟ್ರಲ್ಲಿ ಪುರೋಹಿತರು ಗಟ್ಟಿ ಮೇಳ ಅಂತಿರೋದು ಮೈತ್ರಿ ಕೇಳಿಸ್ತು. ಇನ್ 1 ನಿಮಿಷ ಬಿಟ್ಟು ಅನಾಹುತ ಆಗತ್ತೆ. ಮೈತ್ರಿ ಕಣ್ಮಣಿ ಕೈ ಹಿಡ್ಕೊಂಡು, ಅಲಂಕಾರ ಇಲ್ದಿದ್ರು ಪರವಾಗಿಲ್ಲ ಕಣ್ಮಣಿ, ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ ಬಾ ಅಂತ ಮಂಟಪದ ಕಡೆ ಅವಳನ್ನ ಎಳ್ಕೊಂಡು ಹೋದ್ಲು. ಕಣ್ಮಣಿ ಬರ್ತಾಳೆ ಅಂತ ಕಾಯ್ತಾ ಕೋಣೆ ಬಾಗ್ಲು ಕಡೆಗೆ ನೋಡ್ತಿದ್ ಲಕ್ಕಿ ಅವಳ ಅವತಾರನ ನೋಡಿ ಗಾಬ್ರಿಲಿ ಎದ್ ನಿಂತು ಕಣ್ಮಣಿ ಅಂದ. ಸುತ್ತಲೂ ನಿಂತವರೆಲ್ಲ ಗಾಬ್ರಿಯಾಗಿ ಮಂಟಪದಲ್ಲಿ ಕೂತಿರೋ ಹುಡುಗಿ ಕಡೆ ಒಂದ್ಸಲ, ದೂರದಲ್ಲಿ ನಿಂತಿರೋ ಕಣ್ಮಣಿ ಕಡೆ ಒಂದ್ಸಲ ನೋಡಿದ್ರು. ಯಾವಾಗ್ಲೂ ಫಿಲ್ಮಿ ಸ್ಟೈಲಲ್ಲಿ ಮದ್ವೆ ಆಗೋಣ ಅಂತ ಹೇಳ್ತಿದ್ ಲಕ್ಕಿ ಮದ್ವೆ ಲಿಟ್ರಲಿ ಫಿಲ್ಮ್ ತರ ಆಗೋಗಿತ್ತು. ಮೈತ್ರಿ ಸಿಟ್ಟಲ್ಲಿ ಮಂಟಪದ ಕಡೆ ಬಂದು ಮೋನಾಲಿಸಾ ಬಂಡವಾಳನ ಬಯಲ್ ಮಾಡಿದ್ಲು. ಮದ್ವೆಗ್ ಬಂದಿರೋರೆಲ್ರು ಏನಾಗ್ತಿದೆ ಅಂತ ಶಾಕ್ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ರು. ಅಷ್ಟ್ರಲ್ಲಿ ಪುರೋಹಿತರು ಗಡಿ ಬಿಡಿ ಮಾಡ್ತಾ, ಮುಹೂರ್ತ ಮೀರೋಕು ಮೊದ್ಲು ನಿನ್ ಹುಡುಗಿಗೆ ತಾಳಿ ಕಟ್ಟಪ್ಪ ಅಂತ ಲಕ್ಕಿಗೆ ಕೈ ಸನ್ನೆ ಮಾಡಿದ್ರು. ಬಟ್ ಲಕ್ಕಿ ನೀನ್ ಕಣ್ಮಣಿಗ್ ತಾಳಿ ಕಟ್ಬೇಕು ಅನ್ನೋಷ್ಟ್ರಲ್ಲಿ ಒಬ್ಬ ವ್ಯಕ್ತಿ ಮಂಟಪದ ಕಡೆ ನುಕ್ಕೊಂಡ್ ಬಂದು, ನಿಲ್ಸಿ ಮದ್ವೆನ, ನಾನಿಲ್ ಜೀವಂತ ಇದ್ರು ಹುಡುಗಿ ಅನಾಥೆ ಅನ್ನೋ ತರ ನಂಬಿಸಿ ಮದ್ವೆ ಮಾಡ್ತಿದ್ದೀರಾ, ಸ್ಟಾಪ್ ಇಟ್ ಅಂತ ಮಾಂಗಲ್ಯದ ಸರನ ಕಿತ್ಕೊಂಡ. ಎಲ್ರಿಗೂ ಒಂದ್ಸಲ ಶಾಕ್ ಆಯ್ತು. ಕಣ್ಮಣಿ ಬಿಟ್ಟಂಗೆ ಆ ವ್ಯಕ್ತಿನ ನೋಡ್ತಾ ನಿಂತ್ಲು. ಹೌದು, ಅಲ್ಲಿ ಆ ಕ್ಷಣ ಕಣ್ಮಣಿ ಅಮ್ಮ ಜೀವನ ಪೂರ್ತಿ ಮುಚ್ಚಿಟ್ಟಿದ್ ಸತ್ಯ ಅಚ್ಯುತ್ ನಾಗ್ ರೂಪದಲ್ಲಿ ಕಣ್ಮಣಿ ಎದುರಿಗೆ ಬಂದಿತ್ತು. ಅಚ್ಯುತ್ ಸೀದಾ ಬಂದು ಈಗಿನ್ನೂ ಹಸೆಮಣೆ ಮೇಲೆ ಕೂತು ತಾನ್ ಅತಿಯಾಗಿ ಪ್ರೀತಿಸಿದ ಲಕ್ಕಿನ ಮದುವೆ ಆಗಕ್ ಹೊರಟ ಕಣ್ಮಣಿನ ಕೈಯಾರೆ ಎಳ್ಕೊಂಡು ಮದುವೆ ಮನೆಯಿಂದ ಬಲವಂತವಾಗಿ ಕರ್ಕೊಂಡು ಹೊರಟ. ಆಗ ಅಲ್ಲಿ ಎಲ್ರಿಗಿದ್ದ ಪ್ರಶ್ನೆ ಒಂದೇ, ಇವ್ರು ಯಾರು ಅಂತ. ತಿಳಿದುಕೊಳ್ಳಲು ಕೇಳಿ ಕಣ್ಮಣಿ, ಓನ್ಲಿ ಆನ್ ಪಾಕೆಟ್ FM.